ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ಗೃಹ ಜ್ಯೋತಿಗೆ ಸಂಬಂಧಪಟ್ಟಂಗೆ ಕೆಲವು ಅಪ್ಡೇಟ್ ಬಂದಿದೆ ಮರು ಅರ್ಜಿ ಸಲ್ಲಿಕೆ ಬಗ್ಗೆ, ಹಾಗೆ ಗೃಹಲಕ್ಷ್ಮಿ ಬಗ್ಗೆ ಆಗಿರ್ಬೋದು. ಹೀಗೆ ಕೆಲವೊಂದು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಅಪ್ಡೇಟ್ಸ್ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ, ಇನ್ಫಾರ್ಮೇಟಿವ್ ಇದೆ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈಗ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಬಗ್ಗೆ. ಪಡಿತರ ಏನು ತಗೊಳ್ತೀರಾ ನ್ಯಾಯಬೆಲೆ ಅಂಗಡಿನಲ್ಲಿ, ಅದ್ರ ಬಗ್ಗೆ ಕೆಲವು ಚೇಂಜಸ್ನ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ 3 ತಿಂಗಳ ಮಟ್ಟಿಗೆ. ಅದೇನದು ಚೇಂಜಸ್ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಅದ್ರ ಜೊತೆಗೆ ಈ ನ್ಯಾಯಬೆಲೆ ಅಂಗಡಿನಲ್ಲಿ ನೀವು ಪ್ರತಿ ತಿಂಗಳು ಹೋಗಿ ಏನು ನ್ಯಾಯಬೆಲೆ ಅಂಗಡಿನಲ್ಲಿ ರೇಷನ್ ತಗೊಳ್ತೀರಾ ಆ ನ್ಯಾಯಬೆಲೆ ಅಂಗಡಿ ಟೈಮಿಂಗ್ಸ್ನ ಕೂಡ ಬದಲಾವಣೆ ಮಾಡಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಏನೆಲ್ಲ ಚೇಂಜಸ್ನ ತಂದಿದ್ದಾರೆ ನ್ಯಾಯಬೆಲೆ ಅಂಗಡಿ, ಈಗ ಟೈಮಿಂಗ್ಸ್ ಏನು ಅನ್ನೋದ್ರ ಬಗ್ಗೆ ಕೂಡ ಆಲ್ರೆಡಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ದಯವಿಟ್ಟು ಹಿಂದಿನ ವಿಡಿಯೋನ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಿಮಗೆ ಅಪ್ಡೇಟ್ ಸಿಗುತ್ತೆ. ಖಂಡಿತವಾಗ್ಲೂ ನಿಮಗೆ ನನ್ನ ಕಡೆಯಿಂದ ಹೆಲ್ಪ್ಫುಲ್ ಆಗುವಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ ವೀಡಿಯೋಸ್ನೇ ಮಾಡ್ತಿರ್ತೀನಿ. ಸೊ ಆ ವಿಡಿಯೋನ ಕೂಡ ಚೆಕ್ ಮಾಡಿ. ಇನ್ನು ಗೃಹಜ್ಯೋತಿ ಯೋಜನೆ ಬಗ್ಗೆ ಹೇಳೋದಾದರೆ ನಿಮಗೂ ಕೂಡ ಗೊತ್ತಿದೆ, ಜುಲೈ 1ನೇ ತಾರೀಕಿಂದ ಮರು ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮನೆಗೂ ಕೂಡ ಅಧಿಕಾರಿಗಳು, ಇಸ್ಕಾಂನ ಅಧಿಕಾರಿಗಳು ಬಂದು ಮೀಟ್ರ್ ಬೋರ್ಡ್ನ ಚೆಕ್ ಮಾಡಿ ನಿಮ್ಮ ಎಲ್ಲ ದಾಖಲೆಗಳನ್ನ ಕೂಡ ತಗೊಂಡು ಫಾರ್ಮ್ನ ಫಿಲ್ ಮಾಡಿಸ್ಕೊಂಡು ನಿಮಗೆ ಅವ್ರ ಮೊಬೈಲಲ್ಲಿ ಏನು ಅಪ್ಲಿಕೇಶನ್ ಇರುತ್ತೆ ಆ ಮೊಬೈಲಲ್ಲಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ದಾಖಲೆಗಳನ್ನೆಲ್ಲ ಮರುಪರಿಶೀಲನೆ ಮಾಡ್ತಿದ್ದಾರೆ. ಬಟ್ ಏನಾಗ್ತಿದೆ ಅಂತಂದರೆ ಸಾಕಷ್ಟು ಜನ ಏರಿಯಾ ಮನೆಗಳ ಹತ್ರ ಬಂದಿದ್ದಾರೆ, ಇನ್ನೂ ಸಾಕಷ್ಟು ಜನದ ಮನೆಗೆ ಇನ್ನೂ ಕೂಡ ಬಂದೇ ಇಲ್ಲ ಇಸ್ಕಾಂನ ಅಧಿಕಾರಿಗಳು. ಸೊ ನೀವು ಕೂಡ ಕಮೆಂಟ್ ಮಾಡಿ, ನಿಮ್ಮ ಮನೆಗೆ ಗೃಹ ಜ್ಯೋತಿ ಪರಿಷ್ಕರಣೆ ಬಂದು ಮಾಡಿದಾರ, ಮರು ಅರ್ಜಿ ಫಾರ್ಮ್ನ ಫಿಲ್ ಮಾಡಿಸ್ಕೊಂಡು ನಿಮ್ಮ ಹತ್ರ ಡಾಕ್ಯುಮೆಂಟ್ನೆಲ್ಲ ಬಂದು ಚೆಕ್ ಮಾಡಿ ಹೋಗಿದ್ದಾರೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಈಗ SIR ಕೂಡ ನಡೀತಾ ಇದೆ, ಗೃಹಜ್ಯೋತಿ ಪರಿಷ್ಕರಣೆ ಮರು ಅರ್ಜಿ ಸಲ್ಲಿಕೆ ಕೂಡ ನಡೀತಾ ಇದೆ. ಸಾಕಷ್ಟು ಕಡೆ ಇನ್ನೂ ಗೃಹಜ್ಯೋತಿ ಅರ್ಜಿ ಇನ್ನೂ ಸಲ್ಲಿಸ್ಕೊಂಡೇ ಇಲ್ಲ. ಯಾಕಂದರೆ ಇದೊಂದೇ ತಿಂಗಳು ಟೈಮ್ ಇದ್ದಿದ್ದು, ಜುಲೈ 1ನೇ ತಾರೀಕಿಂದ ಶುರುವಾಗಿದ್ದು ಈ ತಿಂಗಳು ಪೂರ್ತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಬಟ್ ನೋಡಿದ್ರೆ ಇನ್ನೂ ತುಂಬ ಕಡಿಮೆ ಟೈಮ್ ಇದೆ, ಇನ್ನೊಂದು ವಾರ ಟೈಮ್ ಇದೆ ಅಷ್ಟೇ. ಇನ್ನೂ ಸಾಕಷ್ಟು ಲಕ್ಷಾಂತರ ಜನದ್ದು ಇನ್ನೂ ಕೂಡ ಮರುಪರಿಶೀಲನೆ ಅರ್ಜಿ ಹೋಗಿ ತಗೊಂಡೇ ಇಲ್ಲ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಕಂಪೇರ್ ಮಾಡಿದ್ರೆ ಗೃಹಜ್ಯೋತಿ ಫಲಾನುಭವಿಗಳೇ ಜಾಸ್ತಿ ಇರೋವಂಥದ್ದು. ಯಾಕಂದರೆ ಈಗ SIR ಕೂಡ ಅಷ್ಟೇ ಜುಲೈ 29ನೇ ತಾರೀಕುವರೆಗೂ ಇತ್ತು, ಬಟ್ ಅದು ಇನ್ನೂ ಕೂಡ ಆಗಿಲ್ಲ. ತುಂಬ ಜನದ ಇನ್ನೂ ಫಾರ್ಮ್ ಫಿಲ್ ಮಾಡಿಲ್ಲ BLOಗಳು ಅಂದ್ಬಿಟ್ಟು ಆ ಒಂದು ಲಾಸ್ಟ್ ಡೇಟ್ನ ಪೋಸ್ಟ್ಪೋನ್ ಮಾಡಿದ್ದಾರೆ, ಆಗಸ್ಟ್ 8ರವರೆಗೂ ಪೋಸ್ಟ್ಪೋನ್ ಮಾಡಿದ್ದಾರೆ. ಬಟ್ ಗೃಹಜ್ಯೋತಿ ಯೋಜನೆದು ಇನ್ನೂ ಕೂಡ ಏನು ಪೋಸ್ಟ್ಪೋನ್ ಮಾಡೋದಾಗಲಿ ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ಬಟ್ ಇನ್ನೂ ಸಾಕಷ್ಟು ಮನೆಗಳಲ್ಲಿ ಹೋಗಿ ಅರ್ಜಿನೇ ಕೊಟ್ಟಿಲ್ಲ. ಸೊ ಹಾಗಾಗಿ ಏನಂತ ಈ ಅಪ್ಡೇಟ್ ಬಂದಿಲ್ಲ. ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಮನೆಗೆ ಬಂದಿದ್ದಾರೆ ಏನು ಅಂತ. ತುಂಬ ಜನ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕಂದರೆ ಇದು ನಾವೇ ಹೋಗಿ ಎಲ್ಲೋ ಹೋಗಿ ಅಪ್ಲೈ ಮಾಡೋ ಅಂಥದ್ದಲ್ಲ. ಈಗ ಅಕಸ್ಮಾತ್ ನೀವೇನಾರ ಬೆಸ್ಕಾಮ್ಗೆಲ್ಲ ಹೋಗಿ ಕೇಳಿದ್ರು ಕೂಡ ಅವರೇನು ತಗೊಳ್ಳಲ್ಲ. ಯಾಕಂದರೆ ಮನೆಗೆ ಅಧಿಕಾರಿಗಳು ಬಂದು ಫಾರ್ಮ್ನ ಫಿಲ್ ಮಾಡಿಸ್ಕೊಂಡು ಹೋಗೋವಂಥದ್ದು. ನೀವು ಬೆಂಗಳೂರು 1 ಕರ್ನಾಟಕ 1ಗೆ ಹೋದ್ರೂ ಕೂಡ ಉಪಯೋಗ ಇಲ್ಲ, ಅಥವಾ ನೀವೇ ನಿಮ್ಮ ಮೆಸ್ಕಾಮ್ ಏನು ಬರುತ್ತೆ ಅಲ್ಲೋದ್ರೂ ಕೂಡ ನಿಮಗೆ ಏನು ಕೂಡ ವರ್ಕ್ ಆಗಲ್ಲ. ಅವರೇ ಬರಬೇಕು, ಮನೆಗೆ ಬಂದು ಫಾರ್ಮ್ನ ಕೊಟ್ಟು ಫಿಲ್ ಮಾಡಿಸ್ಕೊಂಡು ಡಾಕ್ಯುಮೆಂಟ್ನೆಲ್ಲ ತೊಗೊಂಡು ಹೋಗಬೇಕು. ಬಟ್ ಅದ್ರ ಬಗ್ಗೆ ಏನು ಪೋಸ್ಟ್ಪೋನ್ ಆಗಿದೆಯಾ ಅಥವಾ ಅಧಿಕಾರಿಗಳು ಯಾವಾಗ ಬರ್ತಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ ಇಲ್ಲ. ಪೋಸ್ಟ್ಪೋನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಈಗ SIR ಹೇಗೆ ಪೋಸ್ಟ್ಪೋನ್ ಮಾಡಿದ್ದಾರೆ, ಇನ್ನೂ ತುಂಬ ಜನ ಫಾರ್ಮ್ನ ಕೊಟ್ಟಿಲ್ಲ, ಇನ್ನೂ ಫಿಲ್ ಮಾಡಿಸ್ಕೊಂಡಿಲ್ಲ, BLOಗಳಿಗೆ ಕಷ್ಟ ಆಗ್ತಿದೆ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡಿದ್ದಾರೆ ಡೇಟ್ನ. ಸೊ ಅದೇ ಥರ ಗೃಹಜ್ಯೋತಿ ಯೋಜನೆದು ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇನ್ನೂ ತುಂಬ ಲಕ್ಷಾಂತರ ಜನದ್ದು ಇನ್ನೂ ಪೆಂಡಿಂಗ್ ಇದೆ ಅರ್ಜಿನ ಸಲ್ಲಿಸ್ಕೊಳ್ಳೋಕ್ಕೆ. ಅಕಸ್ಮಾತ್ ಲಾಸ್ಟ್ ಡೇಟ್ ಮುಗ್ದೋಯ್ತು ಅಂತಂದರೆ ಯಾರೆಲ್ಲ ಮರು ಅರ್ಜಿ ಸಲ್ಲಿಸಿಲ್ಲ ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ.
ತುಂಬ ಜನಕ್ಕೆ ಗೃಹಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಹೆಲ್ಪ್ ಆಗ್ತಿದೆ. ಬಟ್ ಇವಾಗ ಇದು ಜನರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಜನರಿಂದ. ಬಟ್ ಅಧಿಕಾರಿಗಳೇ ಬಂದು ಅರ್ಜಿ ಸಲ್ಲಿಸ್ಕೊಂಡಿಲ್ಲ ಅಂತಂದರೆ ಜನರು ಫಲಾನುಭವಿಗಳು ಕೂಡ ಏನು ಮಾಡೋಕ್ಕಾಗಲ್ಲ. ಅರ್ಜಿ ಸಲ್ಲಿಸಿಲ್ಲ ಅಂತಂದರೆ ಅವರು ಯೋಜನೆಯಿಂದ ಕ್ಯಾನ್ಸಲ್ ಮಾಡ್ತಾರೆ, ಅರ್ಜಿ ಕೊಟ್ಟಿಲ್ಲ ಅಂದ್ಬಿಟ್ಟು. ಸೊ ಈ ಥರ ಪ್ರಾಬ್ಲಮ್ ಆದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಖಂಡಿತವಾಗ್ಲೂ ಸರ್ಕಾರದವರು ಈ ಒಂದು ಗೃಹ ಜ್ಯೋತಿ ಪರಿಷ್ಕರಣೆ ಬಗ್ಗೆ ಕೂಡ ಅಪ್ಡೇಟ್ಸ್ನ ಕೊಡಬೇಕು. ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅಥವಾ ಇನ್ನೊಂದು ವಾರದಲ್ಲೇ ಬರ್ತಾರೆ ಅಧಿಕಾರಿಗಳು, ಯಾವಾಗ ಬರ್ತಾರೆ ಏನು ಅಂತ. ತುಂಬ ಜನ ಕಾಯ್ಕೊಂಡು ಕೂತಿದ್ದಾರೆ ಡಾಕ್ಯುಮೆಂಟ್ನೆಲ್ಲ ಇಟ್ಕೊಂಡು, ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ. ಬಟ್ ಇನ್ನೂ ಸಾಕಷ್ಟು ಜನದ ಮನೆಗೆ ಇನ್ನೂ ಅಧಿಕಾರಿಗಳು ಬಂದಿಲ್ಲ. ಸೊ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ಜ್ಯೋತಿ ಯೋಜನೆ ಬಗ್ಗೆ ಆಯಿತು. ಇನ್ನು ಗೃಹಲಕ್ಷ್ಮಿ ಯೋಜನೆಯದು ಕೂಡ ಅತಿ ಶೀಘ್ರದಲ್ಲೇ ಪರಿಷ್ಕರಣೆ ಮರು ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ. ಇದಕ್ಕೆ ಅಂತಲೇ ಎಲ್ಲ ತಯಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದರು. ಅಧಿಕಾರಿಗಳ ಜೊತೆ ಫಾರ್ಮಲ್ಲಿ ಏನು ಮರು ಅರ್ಜಿ ಸಲ್ಲಿಕೆ ಫಾರ್ಮ್ ಇರುತ್ತೆ, ಅದರಲ್ಲಿ ಯಾವ್ಯಾವ ಕ್ವಶನ್ಸ್ ಬರಬೇಕು ಏನು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಮೇಯ್ನ್ ಏನಪ್ಪ ಅಂತಂದರೆ ನಿಮ್ಮ ಫೋಟೋ, ಅಡ್ರೆಸ್ಸು, ಹಾಗೆ ನಿಮ್ಮ ಫೋನ್ ನಂಬರು, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕಂಪ್ಲೀಟಾಗಿ ನಿಮ್ಮದೇ ಆಗಿರಬೇಕು. ನಿಮ್ಮದು ಹೆಸರಲ್ಲಿ ಅರ್ಜಿ ಸಲ್ಲಿಸಿ ನೀವು ನಿಮ್ಮ ಮಗಂದು ಫೋನ್ ನಂಬರ್ ಕೊಟ್ಟಿದ್ದೀನಿ, ನನ್ನ ಗಂಡಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ್ದೀನಿ ಅಂತಂದರೆ ನಿಮಗೆ ಈ ಯೋಜನೆ ಕ್ಯಾನ್ಸಲ್ ಆಗುತ್ತೆ. ನಿಮ್ಮ ಹೆಸರೇ ಕೊಟ್ಟಿರಬೇಕು, ನಿಮ್ಮ ಫೋನ್ ನಂಬರೇ ಕೊಟ್ಟಿರಬೇಕು, ನಿಮ್ಮ ಬ್ಯಾಂಕ್ ಅಕೌಂಟೇ ಲಿಂಕ್ ಮಾಡ್ಕೊಂಡಿರಬೇಕು. ಆವಾಗೇ ಈ ಒಂದು ಯೋಜನೆಯಿಂದ ನಿಮಗೆ ನೆಕ್ಸ್ಟು ಹಣ ಬರುವಂಥದ್ದು. ಹಾಗೆ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬಟ್ ತುಂಬ ಕಡಿಮೆ ನಿಧಾನಕ್ಕೆ ಆಗ್ತಾ ಇದ್ದಾರೆ, ಸ್ವಲ್ಪ ಜನಕ್ಕೇ ಬರ್ತಿದೆ. ಹಾಗೆ ಯಾರಿಗೆಲ್ಲ 30ನೇ ಕಂತಿನ ಹಣ ಬಂದಿರಲಿಲ್ಲ ಅವರಿಗೆ 30ನೇ ಕಂತಿನ ಹಣ ಕೂಡ ಬರ್ತಾ ಇದೆ. 31ನೇ ಕಂತಿನ ಹಣ ಕೂಡ ಬಂದಿದೆ. ಸೊ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು 31ನೇ ಕಂತಿನ ಹಣ ಬಂದಿದೆಯಾ ಅಂತ. ಇನ್ನೂ ಸಾಕಷ್ಟು ಜನಕ್ಕೆ ಬಂದಿಲ್ಲ ಗೊತ್ತು, ಯಾಕಂದರೆ ತುಂಬ ಕಡಿಮೆ ಜನಕ್ಕೆ ಹಾಕೋಂತ ಬರ್ತಿದ್ದಾರೆ. ಸೊ ಹಂಗಾಗಿ ಪ್ರೋಸೆಸ್ ಅಲ್ಲಿ ಆಗೋದು ಲೇಟ್ ಆಗ್ತಾಯಿದೆ. ಇನ್ನೂ ಪೆಂಡಿಂಗ್ ಹಣ ಬಂದಿಲ್ಲದವ್ರಿಗೂ ಕೂಡ ಹಾಕಬೇಕಲ್ಲ. ಸೊ ಹಾಗಾಗಿ ಹಣ ಬಿಡುಗಡೆ ಆಗಿರೋದಂತೂ 100% ನಿಜ. ಬಟ್ ಜಮೆ ಮಾಡೋರ ಸಂಖ್ಯೆನ ಕಡಿಮೆ ಮಾಡಿರೋದ್ರಿಂದ ತುಂಬ ಜನಕ್ಕೆ ಡೌಟ್ ಇದೆ, ಹಣ ಬರ್ತಿದೆಯೋ ಬರ್ತಿಲ್ವೋ ಅಂತ. ಖಂಡಿತವಾಗ್ಲೂ ಬರ್ತಾ ಇದೆ, ಹಣ ಬರೋದು ನಿಧಾನ ಆಗ್ತಾಯಿದೆ ಅಷ್ಟೇ. ಇನ್ನು SIR ಕೂಡ ಆಗಸ್ಟ್ 8ನೇ ತಾರೀಕುವರೆಗೂ ಪೋಸ್ಟ್ಪೋನ್ ಆಗಿದೆ. ಐ ಹೋಪ್ ನೀವು SIR ಫಾರ್ಮ್ನ ಕೂಡ ಫಿಲ್ ಮಾಡಿ ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. BLOಗಳಿಗೆ ಕರೆಕ್ಟಾಗಿ ಫಿಲ್ ಮಾಡಿಕೊಡಿ. ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ವೋಟರ್ ID ನಂಬರ್ ಆಗಿರ್ಬೋದು, ಫೋನ್ ನಂಬರು, ಹಾಗೆ ನೀವು 2002ರಲ್ಲಿ ವೋಟ್ ಮಾಡಿದರೆ ನಿಮ್ಮದು ಅದ್ರ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿ ಕೊಡಿ. ಡೌಟ್ ಇತ್ತು ಅಂತಲೇ BLOಗಳಿಗೇ ಕೇಳಿ. ನೀವು SIR ಫಾರ್ಮ್ನ ಫಿಲ್ ಮಾಡೋಕ್ಕೆ ಮುಂಚೆ ಏನೇ ಡೌಟ್ಸ್ ಇದ್ದರೂ ಕೂಡ BLOಗಳಿಗೆ ಕೇಳಿ ಫಿಲ್ ಮಾಡಿ. ಯಾಕಂದರೆ ಒಂದು ರಾಂಗ್ ಇನ್ಫಾರ್ಮೇಷನ್ ಮಾಡಿದ್ರೆ ನಿಮಗೇ ನಿಮ್ಮ ವೋಟರ್ ID ಲಿಸ್ಟ್ ಮತ ಪಟ್ಟಿಯಲ್ಲಿ ನಿಮ್ಮ ಹೆಸರು ಡಿಲೀಟ್ ಆಗಿಬಿಡುತ್ತೆ. ಹಾಗಾಗಿ ಅದರಲ್ಲೇ ಫೋನ್ ನಂಬರ್ ಇರುತ್ತೆ, ಅದರಲ್ಲಿ ಕೇಳಿ. ಯಾಕಂದರೆ BLOಗಳಿಗೂ ಕೂಡ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ, ಅವರಿಗೇ ಕರೆಕ್ಟಾಗಿ ಟ್ರೈನಿಂಗ್ ಆಗಿಲ್ಲ. ಸೊ ಹಾಗಾಗಿ ನೀವು ಫಾರ್ಮ್ನ ಫಿಲ್ ಮಾಡೋಕ್ಕೆ ಮುಂಚೆ ಡೌಟ್ ಇತ್ತು ಅಂತಂದರೆ ಅವ್ರನ್ನ ಕೇಳಿ ಫಿಲ್ ಮಾಡಿ ಆದಷ್ಟು ಬೇಗ ಅವರಿಗೆ ಕೊಡಿ. ಯಾಕಂದರೆ ಅವರು ಕೂಡ ಸಿಸ್ಟಮ್ಸ್ ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಮಾಹಿತಿಗಳನ್ನ. ಸೊ ಹಾಗಾಗಿ ಐ ಹೋಪ್ ನಿಮಗೆ ಎಲ್ಲ ವಿಷಯದ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಸಿಕ್ಕಿದೆ ಕರೆಕ್ಟಾಗಿ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಮರು ಅರ್ಜಿ ಸಲ್ಲಿಕೆ ನಿಮಗೂ ಕೂಡ ಬಂದು ಫಾರ್ಮ್ನ ತೊಗೊಂಡೋಗಿದ್ದಾರೋ ಫಿಲ್ ಮಾಡಿಸ್ಕೊಂಡು ಹೋಗಿದ್ದಾರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ 31ನೇ ಕಂತಿನ ಹಣ ನಿಮಗೆ ಜಮೆ ಆಗಿದೆಯಾ, ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ಜಮೆ ಆಗಿದ್ರೂ ಕೂಡ ಮೆನ್ಷನ್ ಮಾಡಿ, ಜಮೆ ಆಗಿಲ್ಲ ಅಂದರೂ ಕೂಡ ಮೆನ್ಷನ್ ಮಾಡಿ. ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಹಾಗೆ ನಿಮಗೆ ನಾನು ಆಗಲೇ ಹೇಳ್ದಂಗೆ ರೇಷನ್ ಪಡಿತರ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ ಕೇಂದ್ರ ಸರ್ಕಾರದಿಂದ. ಹಾಗೆ ನ್ಯಾಯಬೆಲೆ ಅಂಗಡಿ ಟೈಮಿಂಗ್ಸ್ನ ಕೂಡ ಚೇಂಜ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ, ದಯವಿಟ್ಟು ಅದನ್ನ ಕೂಡ ಚೆಕ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.